ಇಲ್ಲಿಯವರೆಗೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ ಮತ್ತು ಎಲ್ಲ ಮುಖಂಡರುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 5ರಿಂದ 6 ಸ್ಥಾನಗಳು ಗೆಲ್ತಕ್ಕಂಥ ಅವಕಾಶವನ್ನು ಮತ್ತು ಸಂಘಟನೆಯನ್ನು ಭಾಳ ಉತ್ತಮವಾಗಿ ಮಾಡಿದೆ. ಅದೇ ರೀತಿಯಾಗಿ ಕರೋನಾ ಬಂದಂಥ ಸಂದರ್ಭ, ಅದರಲ್ಲೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಕೊರೋನಾ ಪೀಡಿತರಿಗೆ ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥವರಿಗೆ ಊಟದ ವ್ಯವಸ್ಥೆ ಮತ್ತು ಕರೋನಾ ಪೀಡಿತರಿಗೆ ಫುಡ್ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸುಮಾರು 3 ತಿಂಗಳುಗಳಿಗೆ ಆಗಷ್ಟು ಎಲ್ಲ ಮನೆ ಬಿದ್ದಂಥವರಿಗೆ ಎಲ್ಲರಿಗೂ ಕೂಡ ನಾವು ಸ್ವಂತ ಹಣದಿಂದ ಸಹಾಯ ಮಾಡಿರ್ತಕ್ಕಂಥದ್ದು. ಅಂಥ ಸಂದರ್ಭಗಳಲ್ಲಿ ಬೇಕಾದಷ್ಟು ನಾವು ಹೋರಾಟಗಳನ್ನು ಮಾಡಿದ್ದೇವೆ. BJPಯ 40% ಹಗರಣ ಇರ್ಬೋದು, ಬೇಕಾದಷ್ಟು ವಿಚಾರಗಳು ಬಂತು. ಹಿಜಾಬ್ ವಿಚಾರ ಇರ್ಬೋದು, ಹರ್ಷನ ಕೇಸ್ನಲ್ಲಿರ್ಬೋದು, ಬೇರೆ ಬೇರೆ ವಿಚಾರಗಳು, ಸಾವರ್ಕರ್ ವಿಚಾರ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ವರ್ಗದವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ನಾವು ಭಾಳಷ್ಟು ಪ್ರಯತ್ನವನ್ನು ಪಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮೊನ್ನೆ ದಿನ ನನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದ ನಂತರದಲ್ಲಿ ನಾನೇ ಹೋಗಿ KPCC ಅಧ್ಯಕ್ಷರು ಮತ್ತು ಸುರ್ಜೇವಾಲಾ ಎಲ್ಲರಿಗೂ ಕೂಡ ನಾನು CM ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಸರ್ ನಂಗೆ ಜಿಲ್ಲಾ ಅಧ್ಯಕ್ಷರು ಸಾಕು, ಯಾಕೆಂದರೆ 5.5 ವರ್ಷ ನಾನು ಕೆಲಸ ಮಾಡಿದ್ದೇನೆ, ನನಗೀಗ ಇನ್ನೊಂದು ಹುದ್ದೆ ಸಿಕ್ಕಿದೆ, ಮತ್ತು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಚುನಾವಣೆ ಮುಗಿಸು ಅಂತೇಳಿ. ಇಲ್ಲ ಬೇಡ, ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು R ಪ್ರಸನ್ನ ಕುಮಾರನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದಲ್ಲದೆ ಮುಖ್ಯವಾಗಿ ಇವತ್ತು ಇಷ್ಟು ನಾವು 5.5 ವರ್ಷಗಳ ಕಾಲ ಕರೆದಂಥ ಎಲ್ಲ ಪತ್ರಿಕಾಗೋಷ್ಠಿಗಳಿರ್ಬೋದು, ಹೋರಾಟಗಳಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ಪತ್ರಕರ್ತರು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯವಾಯಿತು. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಪತ್ರಕರ್ತರು ನಮ್ಮನ್ನು ಕೈ ಬಿಟ್ಟಿಲ್ಲ. ಎಲ್ಲ ಸಂದರ್ಭಗಳು ಕೂಡ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಮೇ 7ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಿದೆ. ಈಗಾಗಲೇ ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ಕುಮಾರ್ ಸುಮಾರು 2ನೇ ಸುತ್ತಿನ ಪ್ರವಾಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮೊದಲನೇ ಸುತ್ತಿನಲ್ಲಿ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳದ್ದು ಕಾರ್ಯಕರ್ತರ ಸಭೆ ಮತ್ತು ಎಲ್ಲ ಕಡೆಯೂ ಕೂಡ ಮುಖಂಡರುಗಳ ಸಭೆಯನ್ನು ಮಾಡಿದ್ದೇವೆ. ಅದರಲ್ಲಿ ಇವತ್ತು ಮುಖ್ಯವಾಗಿ ಈಗಾಗಲೇ ತಮಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು ಮತ್ತು 5 ಗ್ಯಾರಂಟಿಗಳನ್ನು ಏನು ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರಕಟ ಮಾಡಿದ್ದೇವೆ, ಅದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,60,000 ಮನೆಗಳಿಗೆ ಇವತ್ತು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ರೀಚ್ ಆಗಿದೆ. ಈಗಾಗಲೇ ರಾಜ್ಯದ ಗ್ಯಾರಂಟಿ ಒಂದು ಕಡೆ, ಇನ್ನೊಂದು ಕಡೆ ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಏನು ನಾವು ಹಿಂದೆ ನಮ್ಮ ಚುನಾವಣೆಗೆ ಹೋಗೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೈನ್ ಮಾಡಿರ್ತಕ್ಕಂಥ ಕಾರ್ಡ್ಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು ನಾವು ಇಡೀ ಜಿಲ್ಲೆಯಲ್ಲಿ ಸುಮಾರು 50-60 ಸಾವಿರ ಮನೆಗಳಿಗೆ ಅದನ್ನು ರೀಚ್ ಮಾಡ್ತಕ್ಕಂಥ ಕೆಲಸ, ಅಲ್ಲಿ ಅವರ ಯಾವ್ಯಾವ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾವು ರೆಕಾರ್ಡ್ ಮಾಡ್ಕೊಬಂದಿದ್ವಿ. ಅದರ ಪರಿಣಾಮವಾಗಿ ಇವತ್ತು ಎಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ಯಾಕೆಂದರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದನ್ನ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಭಾಳಷ್ಟು ಶಕ್ತಿ ಬಂದಿದೆ. ಹಾಗಾಗಿ ಇವತ್ತು ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸೇಮ್ ಅದೇ ಥರದ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೂಡ ಈಗ ನಾಮಿನೇಷನ್ನು ಮುಗಿಯೋದ್ರೊಳಗಾಗಿ ಅಥವಾ ವಿತ್ಡ್ರಾ ಒಳಗಾಗಿ ನಾವೆಲ್ಲ ಕಾರ್ಡ್ಗಳನ್ನು ಪ್ರತಿ ಬೂತ್ನಲ್ಲೂ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈಗ ನಾವು ಮಾಡ್ತೇವೆ. ಈಗಾಗಲೇ ಘೋಷಣೆ ಆದಂಥ ಕಾಂಗ್ರೆಸ್ ಪಕ್ಷದ ಸುಮಾರು 25 ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವತ್ತು ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ, ಕುಟುಂಬಗಳಿಗೆ ಯಾವುದೇ ಷರತ್ತುಗಳಿಲ್ಲದೆ 1 ಲಕ್ಷ ರೂಪಾಯಿ ಹಣವನ್ನು ವರ್ಷಕ್ಕೆ
ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಂಡಿಯಾ ಗಠಬಂಧನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಪ್ರಣಾಳಿಕೆಯಲ್ಲಿ. ಎರಡನೇದಾಗಿ ಏನು ಯುವಕರು ಇವತ್ತು ಡಿಪ್ಲೊಮಾ ಪದವೀಧರರಿದ್ದಾರೆ, 25 ವರ್ಷದ ಯುವಕರಿಗೆ ಸುಮಾರು 1 ಲಕ್ಷ ಸ್ಟೈಪೆಂಡ್ಗಳನ್ನು ಕೊಡ್ತಕ್ಕಂಥ ಭರವಸೆಯನ್ನು ಈಗಾಗಲೇ ಅದರಲ್ಲಿ ಕೊಡಲಾಗಿದೆ. ಆಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಸಮುದಾಯ ಕಾಲೇಜ್ಗಳು ಅಂದರೆ ಸುಮಾರು 12ನೇ ತರಗತಿವರೆಗೂ ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಮತ್ತು ಶಿಕ್ಷಣ ಏನು ನೀವು ಉನ್ನತ ಶಿಕ್ಷಣಕ್ಕೆ ಎಲ್ಲರಿಗೂ ಏನು ಸಾಲ ಮಾಡಿದ್ದೀರಾ ಅದರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಮುಖ್ಯವಾಗಿ ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ರಾಜಸ್ಥಾನದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ವಿಮೆಯನ್ನು ಘೋಷಣೆ ಮಾಡಿತ್ತು, ನಗದು ರಹಿತ. ಯಾವುದೇ ಹಣ ಕಟ್ಟಿದ್ರೆ ನಿಮಗೆ 25 ಲಕ್ಷ ಸರ್ಕಾರದ ವತಿಯಿಂದನೇ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ ಈ ಒಂದು ಗ್ಯಾರಂಟಿಯಲ್ಲಿ ನಾವು ಸೇರಿಸಿದ್ವಿ. ಅದರ ಜೊತೆಯಲ್ಲಿ ಈಗಾಗಲೇ ರೈತರಿಗೆ ಏನು ಈಗ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ BJPಯವರು ಸುಳ್ಳು ಹೇಳಿದ್ದಾರೆ. ಅದಕ್ಕೆ ಇವತ್ತು MSPಯನ್ನು ಸ್ವಾಮಿನಾಥನ್ ವರದಿಯ ಪ್ರಕಾರವಾಗಿ ನಾವು MSPಯನ್ನು ಕಾನೂನು ಖಾತ್ರಿ ಕೊಡ್ತಕ್ಕಂಥದ್ದು, ಬೆಂಬಲ ಬೆಲೆ ಕೊಡಲಿಕ್ಕೆ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅದರಲ್ಲಿ ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ GST, ಇವತ್ತು GSTಯಿಂದ ಇಡೀ ಜನಗಳ ಜೀವನ ಅಸ್ತವ್ಯಸ್ತ ಆಗಿದೆ. ಇವತ್ತು ಪ್ರತಿಯೊಂದು ವಸ್ತುಗಳಿಗೂ ಏನು ಸಾಮಾನ್ಯ ಜನ ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳಿಗೆ 18ರಿಂದ 28% ನಾವು ಇವತ್ತು ಟ್ಯಾಕ್ಸನ್ನು ಸರ್ಕಾರ ಕಲೆಕ್ಟ್ ಮಾಡ್ತಾಯಿದೆ. ಒಂದು ಎಣ್ಣೆಗೆ ನಿಮಗೆ 30 ರೂಪಾಯಿ ಇದ್ದರೆ ಇವತ್ತು ಅದಕ್ಕೆ 100 ರೂಪಾಯಿ ಇದ್ದರೆ ಸುಮಾರು 30 ರೂಪಾಯಿಯಷ್ಟು ನಾವೀಗ ಹಣವನ್ನು ಕಟ್ತಕ್ಕಂಥದ್ದು, 130 ರೂಪಾಯಿಗೆ ಎಣ್ಣೆ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ದಿನಸಿ ಸಾಮಾನು ಇರ್ಬೋದು, ಹೌದು ಮೆಡಿಷನ್ಗಳಿರ್ಬೋದು, ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹುಡುಗರುಗಳು ಬುಕ್ಸ್ ತಗೊಳ್ಳೋದಿಗೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಏನು BJP ನೇತೃತ್ವದ ಸರ್ಕಾರ ಇವತ್ತು ಟ್ಯಾಕ್ಸನ್ನು ಹಾಕಂಥದ್ದು ಅದು ಒಂದು ಬಹಳ ಮುಖ್ಯ ಕೆಲಸ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಏನು ಈಗ ಉದ್ಯೋಗಸ್ಥರಿದ್ದಾರೆ, ಇವತ್ತು ನೀವು ಒಂದು 50,000 ರೂಪಾಯಿ ಸಂಬಳ ತೊಗೊಳ್ತಾಯಿದ್ರೆ ನಿಮಗೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಒಂದು ಫಿಕ್ಸ್ ತೆರಿಗೆಯನ್ನು ಕೊನೆ ತನಕ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ನಲ್ಲಿ ರಿಬೇಟ್ ಕೊಡ್ತಕ್ಕಂಥ ಕೆಲಸವನ್ನು ಅದರಲ್ಲೂ ಅದು ಒಂದು ಭರವಸೆ. ಅದರ ಜೊತೆಯಲ್ಲಿ ಈಗಾಗಲೇ ಏನು SC ST OBC ಎಲ್ಲ ಇದೆ, ಏನೀಗ ಭಾಳಷ್ಟು ಜನ ರಿಸರ್ವೇಷನ್ನು ಸಿಗದೆ ಭಾಳಷ್ಟು ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಅದನ್ನು ಇವತ್ತು 50%ಕ್ಕಿಂತ ಅಧಿಕವಾಗಿ ಅದನ್ನು ಸರ್ವೆ ಮಾಡಿಸಿ ದೇಶದಲ್ಲಿ ಇರ್ತಕ್ಕಂಥ OBC ಮತ್ತು SC ST ಪರಿಶಿಷ್ಟ ಜಾತ ಎಲ್ಲ ವರ್ಗದ ಜನರಿಗೂ ಸುಮಾರು 50%ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ನಿಮಗೆ ಅಂಗನವಾಡಿ ಮತ್ತು ಪಿಂಚಣಿದಾರರಿಗೆ ಇವತ್ತು ಸುಮಾರು 1,000 ರೂಪಾಯಿಯಷ್ಟು ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು. ಮತ್ತು ನರೇಗಾ ಯೋಜನೆಯಲ್ಲಿ ಇವತ್ತೇನು 150 ರೂಪಾಯಿ 180 ರೂಪಾಯಿ ಕೂಲಿ ಇತ್ತೋ ಅದನ್ನು 400 ರೂಪಾಯಿಗೆ ಏರಿಸ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಯುವ ನ್ಯಾಯ, ಮಹಿಳಾ ನ್ಯಾಯ, ಕಾರ್ಮಿಕ ನ್ಯಾಯ ಮತ್ತು ರೈತ ನ್ಯಾಯ, ಅಂದರೆ ನಿಮಗೆ ಏನೇನು ದೌರ್ಜನ್ಯಗಳು ನಡೀತಿದ್ದಾವೆ ಅದಕ್ಕೂ ಕಾನೂನು ರೀತಿಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಏನು BJP ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಏನು ಮೋದಿ ಇವತ್ತು ಕ್ಲೀನ್ ಹ್ಯಾಂಡು ವಿಶ್ವಗುರು ಅಂತ ಏನು ಹೇಳ್ತಾ ಇದ್ರೋ, ಈಗಾಗಲೇ SBI ಬಾಂಡ್, ಎಲೆಕ್ಷನ್ ಬಾಂಡಲ್ಲಿ ಅವರ ಭ್ರಷ್ಟಾಚಾರ ಇವತ್ತು ಜಗಜಾಹೀರವಾಗಿದೆ. ತಮಗೆ ಗೊತ್ತಿದೆ, ಇವತ್ತು ಎಲ್ಲ ಬೋಗಸ್ ಕಂಪ್ನಿಗಳಿಂದ ನಿಮಗೆ ಎಲೆಕ್ಷನ್ ಬಾಂಡನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ED ಮತ್ತು ಇದರ ಮುಖಾಂತರವಾಗಿ ಅದನ್ನು ರೈಡ್ ಮಾಡಿಸಿ ಆ ಕಂಪ್ನಿಗಳು ಬೋಗಸ್ ಆದರೂ ಕೂಡ ಅದರಿಂದ ಬಾಂಡ್ಗಳು ಸಾವಿರಾರು ಕೋಟಿ ಬಾಂಡನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ನಿಮಗೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ಆಮೇಲೆ PM ಕೇರ್ಸ್ ಏನು ಕರೋನಾ ಸಂದರ್ಭದಲ್ಲಿ ನಿಮಗೆ PM ಕೇರಿಗೆ ಭಾಳಷ್ಟು ಜನ ಇಡೀ ವಿಶ್ವದಲ್ಲಿ ಹಣವನ್ನು ಕೊಟ್ಟರು. ಅದಕ್ಕೆ ಇವರು ಯಾವುದೂ ಲೆಕ್ಕ ಇಟ್ಟಿಲ್ಲ, ಅದನ್ನು ಏನು ಮಾಡಿದ್ರು ಅಂತ ಇವತ್ತಿನವರೆಗೂ 1 ಪೈಸದ ಲೆಕ್ಕ ಕೊಟ್ಟಿಲ್ಲ. ಅದರ ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ಮತ್ತು ನೋಟ್ ಅಮಾನ್ಯೀಕರಣ, ನೀವು ಅಮಾನ್ಯೀಕರಣ ಮಾಡಬೇಕಾದ್ರೆ ಯಾವ ಮಾನದಂಡದ ಮೇಲೆ ಮಾಡಿದ್ದೀರಾ, ಅದರಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಜನಗಳಿಗೆ ಏನು ಅನುಕೂಲ ಆಯಿತು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆ ಇವತ್ತು ನಮ್ಮ ಗ್ಯಾರಂಟಿಯಿಂದ ಬಹಳ ಸದೃಢವಾಗಿದ್ದಾರೆ. ಈಗಾಗಲೇ ತಾವು ನೋಡಿದ್ದೀರಾ, ಇವತ್ತು ಶಕ್ತಿ ಯೋಜನೆಯಲ್ಲಿ ದೇವಸ್ಥಾನಗಳಿಗೆ
ಮುಜರಾಯಿ ದೇವಸ್ಥಾನಗಳಿಗೆ ಸುಮಾರು 1,000 ಕೋಟಿಯಷ್ಟಿಗೆ ಇನ್ಕಮ್ ಬಂದಿದೆ. ಪ್ರತಿಯೊಂದು ದೇವಸ್ಥಾನಗಳಿಗೆ 60-70 ಕೋಟಿಯಷ್ಟು ಕಾಣಿಕೆ ಬಂದಿರತಕ್ಕಂಥದ್ದು. ಅಂದರೆ ಇವತ್ತು ನಾವು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಅದರ ವಿರುದ್ಧವಾಗಿ ಇವತ್ತು BJP ಏನು ಹೇಳ್ತಾ ಇದೆ, ಏನು ಖಜಾನೆ ಬರದಾಗಿದೆ, ಎಲೆಕ್ಷನ್ ಬಂದ್ಕೊಳ್ಳೋ ನಿಲ್ಲಿಸ್ತಾರೆ, ಈ ಥರ ಎಲ್ಲ ಬೋಗಸ್ಸು ಹೇಳಿಕೊಂಡು ಇವತ್ತು ತಾವು ನೋಡ್ತಾ ಇದ್ದರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ BJPಯವರು ಕಂಪ್ಲೀಟ್ ಡೆಸ್ಪ್ರೇಟ್ ಆಗಿ ಹೋಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಹುಚ್ಚುಚ್ಚಿನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದು ಒಂದು ಗೊತ್ತು ಗುರಿ ಇಲ್ಲ, ಏನೇನೂ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಹವಾ ಇಲ್ಲಿಲ್ಲ, ಅದು ಸಂಪೂರ್ಣ ಸುಳ್ಳು. ಮೊನ್ನೆ ಶಿವಮೊಗ್ಗ ಬಂದಂಥ ಸಂದರ್ಭದಲ್ಲೇ ನಾವು ನೋಡಿದ್ದೇವೆ. ಇವತ್ತು 10 ವರ್ಷ ಏನು ನರೇಂದ್ರ ಮೋದಿಯವರು ಹೇಳ್ತಾ ಬಂದರೋ ಜನ ಒಂದು ಲೆವೆಲಿಗೆ ನಂಬಿದರು, ಇಲ್ಲ ಇವರು ಏನಾದರೂ ಮಾಡ್ತಾರೆ ಅಂತೇಳಿ. ಈಗ ಹೇಳ್ತಕ್ಕಂಥದ್ದು ಎಲ್ಲದೂ ಸುಳ್ಳಾಗಿದೆ. ಪ್ರತಿಯೊಂದು ಅವ್ರು ಕೊಡ್ತಾ